ಈ ಅಭಿಮನ್ಯುನ ಪಾಲಿಗೆ ಇಂತಹ ಒಂದು ಸುವರ್ಣಾವಕಾಶ ಒದಗಿ ಬರ್ತದೆ ಎನ್ನುವ ಹಾಗೆ ನಾನು ಯೋಚಿಸಿದವರಲ್ಲ. ಆಚಾರ್ಯ ದ್ರೋಣರು ರಚಿಸಿದಂತಹ ಚಕ್ರವ್ಯೂಹವನ್ನು ಬೇರಿಸುವುದಕ್ಕೆ ಸಮರ್ಥರು ಯಾರು ಇಲ್ಲ ಎನ್ನುವ ಹಾಗೆ ದುಃಖಿಸ್ತಾ ಇರುವಂತಹ ದೊಡ್ಡಪ್ಪನ ಬಳಿಗೆ ಹೋಗಿ ಚಕ್ರವ್ಯೂಹವನ್ನು ಬೇರಿಸಬರ್ತಾನೆ, ಜಯನವರನ್ನು ಒಲಿಸಿಕೊಂಡು ಬರ್ತೇನೆ ಎನ್ನುವ ಹಾಗೆ ಆಶೀರ್ವಾದವನ್ನು ದುರ್ವಿಡಿಯನ್ನು ಪಡೆದುಕೊಂಡಿದ್ದೇನೆ. ರಣಕ್ಷೇತ್ರವನ್ನು ಸೇರುವ ಪೂರ್ವದಲ್ಲಿ ಮುಂದುವರಿಯುವುದು ಸರಿಯಾಗ್ತದೋ? ಅದಕ್ಕಾಗಿ ದೊಡ್ಡಪ್ಪನ ಆಶೀರ್ವಾದ ನನ್ನ ಪಾಲಿಗೆ ಪ್ರಾಪ್ತವಾಗಿದೆ. ಇಷ್ಟೇ ಸಾಕೆ ಎನ್ನುವ ಹಾಗೆ ಯೋಚಿಸಿದರೆ ಖಂಡಿತ ಸಾಲದು. ನವ ಮಾಸಗಳವರೆಗೆ ತನ್ನುದರದಲ್ಲಿ 10ನೇ ತಿಂಗಳಲ್ಲಿ ಹೆತ್ತು ಈ ಪ್ರಪಂಚದ ಬೆಳಕನ್ನು ಕಾಣಿಸಿಕೊಟ್ಟಂತಹ ನನ್ನ ಲಾಲನೆ ಪಾಲನೆ ಮಾಡಿದಂತಹ ನನ್ನ ಹೆತ್ತವೇ ಸುಭದ್ರಾ ಮಾತೆ, ಅವಳಲ್ಲೊಂದು ಮಾತನ್ನು ಹೇಳದೆ ಹೋದ್ರೆ ರಣಕ್ಷೇತ್ರಕ್ಕೆ ಹೋಗುವ ಪೂರ್ವದಲ್ಲಿ ಒಂದು ಮಾತು ಹೇಳುವ ವ್ಯವಧಾನವು ಅಭಿಮನ್ಯುಗಿರುವಲ್ಲ ಎನ್ನುವ ಹಾಗೆ ಕಣ್ಣೀರು ಕರೆದರೆ ಅದೇ ನನ್ನ ಪಾಲಿಗೆ ಶಾಪವಾಗಿ ಪರಿಣಮಿಸಿತ್ತು. ಮನೆಯಿಂದ ಹೊರಗೆ ಹೋಗುವಂತಹ ಮಗನೊಬ್ಬ ಯಾರಲ್ಲಿ ಒಂದು ಮಾತನ್ನು ಹೇಳದೇ ಇದ್ರೂ ತೊಂದರೆ ಇಲ್ಲ. ಹೆತ್ತ ತಾಯಿಯಲ್ಲಿ ಹೇಳಿ ಹೋದ ಅಂತ ಆದ್ರೆ ಕಾರ್ಯದಲ್ಲಿ ಯಶೋಮಂತನಾಗ್ತಾನೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹೆತ್ತವೇ ಚಿತ್ತವನ್ನು ನೋಯಿಸುವುದಕ್ಕೆ ನನ್ನ ಮನಸ್ಸು ಇಷ್ಟಪಡುವುದಿಲ್ಲ. ಹಾಗಾಗಿ ಮಾತೆಯ ಅಂತಃಪುರಕ್ಕೆ ತರಲಿ ವಿನಯದಿಂದ ವಿಷಯವನ್ನು ಅರುಹಿ ಆ ಬಳಿಕ ಕಾರ್ಯವನ್ನು Yet the
ಆಶೀರ್ವದಿಸಮ್ಮ. ಇದ್ದೇಳು ಕುಮಾರ. ಅಭಿಮನ್ಯು ತಾಯೇ, ನನ್ನ ಕಣ್ಣುಗಳು ಹುಡುಕಾಡ್ತಾ ಇದ್ದವು ಮಗನೇ. ಎಷ್ಟು ಹೊತ್ತಿಗೆ ನಿನ್ನನ್ನು ನಾನು ನೋಡಿ ಏನು ಮಾತನಾಡಿಸಿ ಏನು ಹೀಗೆನ್ನುವಷ್ಟರಲ್ಲಿ ನಿನ್ನ ರಥದ ಗಾಲಿಗಳ ಸದ್ದು ನನ್ನ ಕಿವಿಗಳಿಗೆ ಅಪ್ಪಳಿಸಿತು. ಆವಾಗಲೇ ಕಣ್ಣರಳಿ ನಿಂತಿತು ಮಗ. ನಿನ್ನ ಬರವಣವನ್ನೇ ಕಾಯಿಸ್ತಾ ಇದ್ದವಳು ನಾನು ನೋಡುತ್ತಾ ಇದ್ದೆ. ಏನಿದು ವಿಚಿತ್ರ, ಏನು ಎಂದು ತಾಯಿಯ ಬಳಿಗೆ ನೀನು ಬರುವ ಹಾಗೆ ಎಂದು ಬಂದದ್ದೇ ಇಲ್ಲ. ಇದೆಲ್ಲ ವ್ಯತ್ಯಾಸವನ್ನು ಕಾಣುತ್ತಾ ಇದ್ದೇನೆ. ಅಡಿಯಿಂದ ಮುಡಿಯವರೆಗೆ ನೋಡುತ್ತಾ ಇದ್ದೆ. ವೀರ ಕಸೆಯನ್ನು ಮುಟ್ಟಿಕೊಂಡಿದ್ದೀಯಾ, ಜಟ್ಟಿ ಕಲ್ಲಣವನ್ನು ತೆಗೆದಿದ್ದೀಯಾ, ಸೀಸದ ಕವಚವನ್ನು ಅವಚಿಕೊಂಡಿದ್ದೀಯಾ, ಶಿರಸ್ಥಾನವನ್ನು ಧರಿಸಿಕೊಂಡಿದ್ದೀ, ಕೈಯಲ್ಲಿ ದುರ್ಬಾಣಗಳನ್ನು ಧರಿಸಿಟ್ಟುಕೊಂಡಿದ್ದೀ. ಹತ್ತ ಕಡೆಯಿಂದ ನೋಡಿದರೆ ರಥವು ಆಯುಧಗಳಿಂದ ತುಂಬಿಕೊಂಡಿದೆ, ಕುದುರೆಯು ಒಂಟಿ ಕಾಲನ್ನು ನಿಂತುಕೊಂಡಿದೆ. ಒಡೆಯನ ಅಪ್ಪಣೆ ತನ್ನ ಪಾಲಿಗೆ ಎಷ್ಟೊತ್ತಿಗಾದೀತು ಹೀಗದು ಯೋಚನೆಯನ್ನು ಮಾಡುತ್ತಾ ಇದೆ. ಇದನ್ನೆಲ್ಲವನ್ನು ಗಮನಿಸಿದೆ. ನೀನು ಇಲ್ಲಿಗಾಗಿ ಬಂದವನಲ್ಲ, ಎಲ್ಲಿಗೋ ಹೋಗುವವನು ಇಲ್ಲಿಗೆ ಬಂದಿರುವೆ ಎನ್ನುವುದಷ್ಟನ್ನು ನಾನು ಗಮನಿಸಿಕೊಂಡಿದ್ದೇನೆ. ಆದ್ದರಿಂದ ಕೇಳುತ್ತೇನೆ ಮುದ್ದು, ಎಂತ ಗಮನವಿಲ್ಲದೆ ಹೇಳು ನನ್ನ ತಮ್ಮ. ನಾನು ಹೊರಟ ವಿಚಾರವೇನು? ಆಲಿಸಬೇಕು, ದಯೆಯಿಂದ ಪಾಲಿಸಬೇಕೆನ್ನುವ ಹಾಗೆ ವಿನೀತನಾಗಿ ಬೇಡಿಕೊಳ್ತಾ ಇದ್ದೇನೆ ತಾಯಿ. ಸಿಂಧೂರ ನಗರದ ಸಿಂಹಾಸನಕ್ಕಾಗಿ ನಮಗೂ ಕೌರವರಿಗೂ ಯುದ್ಧಾರಂಭವಾಗಿ ಇಂದಿಗೆ 12 ದಿವಸಗಳು ಸಂದು ಹೋದವು. ಕುರುಕುಲ ಪಿತಾಮಹರಾದಂತಹ ಆಚಾರ್ಯ
ಏಕರಂಗವನ್ನು ಸೇರಿದಂತಹ ಗೌರವೇಶ್ವರ ನಮ್ಮ ಪಾಲಿಗೆ ಸೋಲು ಬರುವುದಕ್ಕೆ ಕಾರಣ ಆಚಾರ್ಯ ದ್ರೋಣನೆಯನ್ನು ಹಾಗೆ ಪರ್ಯಾಯವಾಗಿ ಗುರುಗಳನ್ನೇ ನೇಮಿಸಿದರಂತೆ. ಇಂದ ವಾಕ್ಯಗಳನ್ನು ಕೇಳಿದಂತಹ ಆಚಾರ್ಯ ದ್ರೋಣರು ಇಂದಿನ ದಿನ ವಿಶೇಷವಾದಂತಹ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ರಚಿಸಿದ್ದು ಮಾತ್ರವಲ್ಲ, ಇದನ್ನು ಭೇದಿಸುವಂತಹ ಸಮರ್ಥರು ಪಾಂಡವರ ಪಕ್ಷದಲ್ಲಿದ್ದರೆ ಬರಲಿ ಬರಲಿ ಎನ್ನುವ ಹಾಗೆ ಅಂತ ಆಹ್ವಾನವನ್ನು ನೀಡಿದರು. ದೊಡ್ಡ ದೊಡ್ಡೆಯರು ಕಣ್ಣೀರು ಸುರಿಸ್ತಾ ಇದ್ದರು. ಅವರ ಸಮ್ಮುಖಕ್ಕೆ ಹೋದೆ. ಧೈರ್ಯವಾಕ್ಯಗಳನ್ನು ಹೇಳಿದೆ. ಇಂದಿನ ರಣವನ್ನು ಜಯಿಸಿ ಬರ್ತೇನೆ ಎನ್ನುವ ಹಾಗೆ ದೂರವೇಳ್ಯವನ್ನು ಪಡೆದು ತಮ್ಮ ಬಳಿಗೆ ಓಡೋಡಿಕೊಂಡು ಬರುವುದಕ್ಕೆ ಕಾರಣವಿದೆ ತಾಯಿ. ನೀನು ಆವಾಗ ಎಚ್ಚರಿಸ್ತಾ ಇದ್ದವಳು. ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಟ್ಟೆ ಅಲ್ಲಾಡಬೇಕಿದ್ರೆ ಕಬ್ಬರ ಸಂತಾಪ ಬೇಕು ಎನ್ನುವ ಹಾಗೆ ಲೋಕಕ್ಕೂ ದೇವರು ನನ್ನ ಮಾವನು ನಿನ್ನ ಅಣ್ಣನುವಾದಂತಹ ಶ್ರೀಕೃಷ್ಣ ಪರಮಾತ್ಮನ ಪೂರ್ಣ ಆಶೀರ್ವಾದ ನನಗೆ ಬೇಕೇ ಬೇಕು. ದೇವರ ಆಶೀರ್ವಾದವನ್ನು ಬೇಡಿಕೊಳ್ಳುವ ಜೊತೆಯಲ್ಲಿ ಮಾತೆಯಾದಂತಹ ನೀನು ನನ್ನನ್ನು ಹರಸಿ ರಣಕ್ಷೇತ್ರಕ್ಕೆ ಕಳುಹಿಸಿಕೊಡುತ್ತಾಯೇ. ಬುದ್ಧಿ ಬಂತು ಕಂದ ಕಂದ ಮಗನೇ ಯಾದಕೆಯಿಂದ ಬುದ್ಧಿ ಬಂತು ಕಂದ ಕಂದ ನಿನಗೆ ಎಲ್ಲವನ್ನು ತಿಳಿಯಬಲ್ಲವನು ಎಂಬುದಾಗಿ ನಾನು ಯೋಚನೆಯನ್ನು ಮಾಡಿದ್ರೆ ಒಂದೇ ಕ್ಷಣದಲ್ಲಿ ನೀರಮೇರಿಕ ಹೋಮದಂತೆ ಮಾಡಿಬಿಟ್ಟಿಯಲ್ಲ ಕುಮಾರ. ಯಾಕೆ ಮಗನೇ ನಿನಗಿಂತ ಬುದ್ಧಿವಂತಿ ಇವತ್ತು ಯುದ್ಧರಂಗಕ್ಕೆ ಹೋಗಬೇಕು, ಗೆಲುವನ್ನು ಕಾಣಬೇಕು ಎಂಬ ಆಶಾಗೋಪುರವೊಂದನ್ನು ಕಟ್ಟಿಕೊಂಡು ನೀನು ಹೊರಟಿದ್ದೀಯಲ್ಲ. ಹೌದು, ನೀನು ಹೊರಟದ್ದು ಹೇಗಾಯಿತು ಗೊತ್ತೇ? ಹೇಗಾಯಿತು? ರಾತ್ರಿ ಕಂಡ ಬಾವಿಗೆ ಹಗಲು ಹೋಗಿ ಬೀಳುವ ಬೆಟ್ಟದಂತೆ ಆಗಿಬಿಟ್ಟಿಯಲ್ಲ ಕುಮಾರ. ನಿನ್ನ ಮಗ ಬುದ್ಧಿವಂತ ತಾಯೇ, ಹೇಗದಾಗುತ್ತದೆ ಹೇಳು. ಇಂದು ಆಚಾರ್ಯ ದ್ರೋಣ ರಚಿಸಿದಂತಹ ವ್ಯೂಹವನ್ನು ನಾನು ವೇದಿಸಿ ಗೆಲುವನ್ನು ಕಾಣುತ್ತೇನೆ ಎಂಬುದಾಗಿ ಹೊರಟದ್ದು ಸಾಧ್ಯವಾದೀತೆ. ಯಾಕೆ ಸಾಧ್ಯವಾಗಲಿದ್ದೇನು ಮಾಡಬೇಡಿದೆ ಕುಮಾರ. ದೊಡ್ಡ ತುಂಬಿಯವರು ಆಶೀರ್ವದಿಸಿದೆಯನ್ನು ಕಳುಹಿಸಿಕೊಟ್ಟಿರಬಹುದು, ಆದರೆ ಹೆತ್ತಪ್ಪೆ ನಾನು ಮಗನೇ. ನನ್ನ ಮನಸ್ಸಲ್ಲಿ ಎಷ್ಟು ವೇದನೆ ಇದೆ, ನನಗೆಷ್ಟು ನೋವಾಗಿದ್ದು, ಇದನ್ನೆಲ್ಲ ನೀನು ಹೇಗೆ ತಿಳಿಯಬಲ್ಲೆ? ಅಲ್ಲಿರುವವರು ಯಾರು ಎಂದು ಸರಿಯಾಗಿ ಯೋಚನೆಯನ್ನು ಮಾಡು. ಯಾರಿದ್ದ ಆ ವ್ಯೂಹದಲ್ಲಿ? ಕರ್ಣಾದಿ ಕುಸುಮಠರಲ್ಲೇ
ಮಾಸಗಳ ತನಕ ಗರ್ಭದಲ್ಲಿರಿಸಿ ದಶಮಾಸದಲ್ಲಿ ಪ್ರಪಂಚದ ಬೆಳಕನ್ನು ತೋರಿಸಿ ಈ ನನ್ನ ತೋಳ ತೆಕ್ಕೆಯಲ್ಲಿ ನಿನ್ನನ್ನು ಬೀಳುತ್ತಿದ್ದೇನೆ ಮಗನೇ. ನನ್ನ ಎದೆ ಅಂಗಳದಲ್ಲಿ ನಿನ್ನನ್ನು ಕುಣಿಸುತ್ತೇನೆ ಕುಮಾರ. ಯಾವ ತಾಯಿ ತಂದೆಯರಾದರೂ ಆಶಿಸುವುದೇನನ್ನು ಸಾಯುವ ಕಾಲಕ್ಕೆ ಬಾಯಿಗೆ ನೀರು ಬಿಡುವುದಕ್ಕೆ ಗಂಡು ಸಂತಾನ ಬಳಿಯಲ್ಲಿ ಇರಲಿ ಎಂಬುದಾಗಿ ಅಲ್ಲವೇ ಮಗನೇ. ಇರುವ ನೀರೊಬ್ಬರೇ ಕುಮಾರ. ಹತ್ತಿಲ್ಲ, ಫಲವಿಲ್ಲ, 10 ಮಕ್ಕಳನ್ನು ನಾನು ಹೆತ್ತಿಲ್ಲ ಮಗನೇ. ನನಗೊಬ್ಬನೇ ಕುಮಾರ ನೀನಿರುವುದು. 10 ಮಕ್ಕಳಲ್ಲಿ ತೋರಿಸಬೇಕಾದಂತಹ ಪ್ರೀತಿ ಮಮತೆಯನ್ನು ಒಬ್ಬ ಮಗನಿಗೆ ಧಾರೆ ಎಂದವರು. ಯಾಕೆ ಹೇಳು? ನೀನಿರಬೇಕು, ನೀನು ಬೆಳೆಯಬೇಕು. ಬಾನೆತ್ತರಕ್ಕೆ ಬೆಳೆದು ನಿನ್ನ ಆ ಕೀರ್ತಿ ಪತಾಕಿಯನ್ನು ನಾನು ಕಾಣಬೇಕು ಅಂತ ಆಶೀರ್ವದಿಸಿಕೊಂಡವಳು ಮಗು. ಮೊನ್ನೆಯ ದಿವಸ ನೀನು ಆಚಾರ್ಯ ಭೀಷ್ಮರಲ್ಲಿ ತುಡುಕಾಡುತ್ತಿರುವಂತಹ ಹೊತ್ತಿಗೆ ಆ ಬಲ ಭಾರತ ರತ್ನ ಅಂತ ನಿನ್ನನ್ನು ಮಾಡಿ ಕೊಂಡಾಡಿದ್ರು ಮಗನಿಗೆ. ಅವರು ನೀಡಿದಂತಹ ಪ್ರಶಸ್ತಿಯನ್ನು ಆ ಹೊತ್ತಿಗೆ ಮೊದಲ ಸಂತೋಷವನ್ನು ಅನುಭವಿಸಿದವಳು ಯಾರು ಗೊತ್ತೇ? ಯಾರು? ಈ ನಿನ್ನ ಹೆತ್ತ ತಾಯಿ ಮಗನೇ. ಆ ಪ್ರಶಸ್ತಿಯ ಗೌರವ ಮಾನ ಮರ್ಯಾದೆಯನ್ನು ಉಳಿಸಬೇಕೋ ಬೇಡೋ? ಆದರೆ ಇದು ಉಳಿಯುವ ಸಂದರ್ಭವೇ ಎಂಬುದನ್ನು ಸ್ವಲ್ಪ ಯೋಚನೆಯನ್ನು ಮಾಡಬೇಡಿವೆ ಮಗನೇ. ಯಾಕೆ ಆಗಲಿಕ್ಕಿಲ್ಲ? ಒಂದೊಮ್ಮೆಗೆ ನೀನು ಯುದ್ಧರಂಗದಲ್ಲಿ ಹೋದೆ ಅಂತಾದರೆ ಆ ಯುದ್ಧದ ಪರಿಣಾಮ ಎಲ್ಲಿಯವರೆಗೆ ಮುಟ್ಟುತ್ತದೆ ಎಂಬುದನ್ನು ನಾನು ತಿಳಿಯಬಲ್ಲೆ ಮಗ. ಶತ್ರುಗಳನ್ನು ಕೊಚ್ಚಿ ಬೇಡ ಅಂತ ಮಾತನ್ನು ಇನ್ನೊಮ್ಮೆ ಆಡಬೇಡ. ನೀನಲ್ಲಿ ಹೋದಾಗ ಏನಾಗುತ್ತದೆ ಇದನ್ನು ನಾನು ಊಹಿಸಿಕೊಂಡಿದ್ದೇನೆ ಮಗ. ಒಂದೊಮ್ಮೆಗೆ ನಾನು ಎಣಿಸಿದಂತೆ ಎಲ್ಲಾದರೂ ಆಯಿತು ಅಂತಾದ್ರೆ ಆ ಹೊತ್ತಿಗೆ ನಿನ್ನ ತಂದೆಯವರು ಬಂದು ನನ್ನ ಬಳಿ ನಿಂತು ಸುಭದ್ರ ಮಗನನ್ನು ಎಲ್ಲಿಗೆ ಅವರಿಗೆ ನಾನು ಏನು ತೊಂದರೆ ಮಾಡಬೇಕಾಗಿದೆ? ಸುಲಭದ ದಾರಿಯನ್ನು ಸೂಚಿಸ್ತೇನೆ ತಾಯಿ. ಒಂದು ವೇಳೆ ತಂದೆಯವರು ಇಲ್ಲಿ ಇರುತ್ತಿದ್ದರೆ ಇಂತಹ ಒಂದು ಸುವರ್ಣಾವಕಾಶ ನನ್ನ ಪಾಲಿಗೆ ಲಭ್ಯವಾಗುತ್ತಾ ಇರಲಿಲ್ಲ. ಅವರಿಲ್ಲದೆ ಇರುವಂತಹ ಹೊತ್ತಿನಲ್ಲಿ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ನಾನು ಹೊರಟಿದ್ದೇನೆ. ನಾನು ಹೊರಟಂತಹ ವಿಚಾರ ಅವರಿಗೆ ತಿಳಿದರೆ ನಾನು ಮಾಡಬೇಕಾದಂತಹ ಕೆಲಸವನ್ನು ಮಗ ಮಾಡುವುದಕ್ಕೆ ಹೊರಟಿದ್ದಾನೆ. ಪಾಪ ಫಲವೇ ಎನ್ನುವ ಹಾಗೆ ಸಂತೋಷವಾಗಿ ನೀನು ದೊಡ್ಡಮ್ಮನನ್ನು ಹೋಗಿದ್ದೀರಿ. ಆ ದೊಡ್ಡಮ್ಮನನ್ನು ಕೇಳಿದ್ರೆ ಸುಭದ್ರ ಮಗನನ್ನು ಕಳುಹಿಸಿಕೊಟ್ಟಿಯ ಏನು ಮಾಡಿಬಿಟ್ಟೆ ಹೀಗೆಂಬುದಾಗಿ ನನ್ನನ್ನು ಕೇಳಿದರೆ ಅವನಿಗೆ ಹೇಳುವುದಕ್ಕೆ ನನ್ನ ನಾಲಿಗೆ ಒಂದು ಬಲವಿದೆಯೇ ಕುಮಾರ? ತುಂಬಿದಂತಹ ಸಭೆಯಲ್ಲಿ ಮಾನಾಪಹಾರ ಆಗುವಂತಹ ಸಂದರ್ಭ ಪ್ರತಿಜ್ಞಾಬದ್ಧರಾಗಿದ್ದಾರೆ. ಮುಂದೆ ನಡೆಯುವಂತಹ ಸಂಗ್ರಾಮದಲ್ಲಿ ತಕ್ಕುದಾದಂತಹ ಶಿಕ್ಷೆಯನ್ನು ಅನುಭವಿಸುವುದಕ್ಕೆ ತೀರಿ ಎನ್ನುವ ಹಾಗೆ. ಹಾಗಿದ್ರೆ ಪ್ರತೀಕಾರವನ್ನು ಮಾಡುವುದಕ್ಕೆ ಯಾರು ಮುಂದಾಗ್ತಾರೆ ಎನ್ನುವ ಹಾಗೆ ಸಮಯ ಕಾಯುತ್ತಾ ಇರುವಂತಹ ದೊಡ್ಡಮ್ಮ ದ್ರೌಪದಿ ದೇವಿಯವರು ಇಷ್ಟು ಎಳೆಯ ಪ್ರಾಯದವರಾದಂತಹ ನಾನು ಯುದ್ಧಕ್ಕೆ ಹೊರಟಿದ್ದೇನೆ ಎನ್ನುವಂತಹ ವಿಚಾರ ತಿಳಿದರೆ ಅವರಿಗೆ ಸಂತೋಷವಾಗಿರುತ್ತಾಯೇ? ಮಗ, ನೀನು ನನಗೆ ಮಗನಿರಬಹುದು, ಆದರೆ ಹೆಂಡತಿಗೆ ಗಂಡ ಅನ್ನೋದನ್ನು ಮರೆಯಬೇಡಪ್ಪ. ನಿನ್ನ ಮಡದಿ ಉತ್ತರೆ ನನ್ನ ಕಾಲ್ಬಡಿಯಲ್ಲಿ ಬಿದ್ದು ಅತ್ತೆಯವರೇ ಮಗನನ್ನು ಏನು ಮಾಡಿಬಿಟ್ರೆ ನೀವು ಅಂತ ಕೇಳಿದ್ರೆ ಅವಳನ್ನು ಸಮಾಧಾನಿಸುವುದಕ್ಕೆ ನನ್ನಿಂದ ಎಲ್ಲಿ ಸಾಧ್ಯವಿದೆ ಹೇಳು ಮಗ, ಹೇಳು ಮಗನೇ. ಏನಮ್ಮ ಹಗ್ಗವಿಲ್ಲದೆ ಬಂಧಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಉತ್ತರೆ ಅಂತರಂಗ ಏನೆನ್ನುವುದನ್ನು ಅರಿಯದೇ ಇದ್ದವ ನಾನಲ್ಲ. ನಿಮ್ಮ ಬಳಿಗೆ ಬರುವ ಮೊದಲಾಗಿ ಅವರ ಹತ್ತಿರಕ್ಕೆ ಹೋಗಿ ಸಕಲ ವಿಚಾರವನ್ನು ತಿಳಿಸಿ ಮಂಗಳಾರತಿಯನ್ನು ಬೆಳಗಿಸಿಕೊಂಡೇ ತಮ್ಮ ಬಳಿಗೆ ಬಂದಿದ್ದೇನೆ. ಹೋಗಿಯೇ ಹೋಗ್ತೀಯ? ಹೋಗ್ತೇನೆ. ಹೋಗು ಹೋಗು, ಯುದ್ಧರಂಗಕ್ಕೆ ಹೋಗು. ಆದರೆ ಹೋಗುವುದಕ್ಕಿಂತ ಮುಂಚಿತವಾಗಿ ಹೆತ್ತಪ್ಪೆಯ ಒಂದು ಮಾತನ್ನು ನಡೆಸಿಕೊಡ್ತೀಯ ಮಗನೇ. ಒಂದು ಯಾಕೆ ತಾಯಿ? 10 ಹಲವು ಆಶೆಗಳನ್ನು ವ್ಯಕ್ತಪಡಿಸಿದ್ರು ಈಡೇರಿಸಿಕೊಡಬೇಕಾದ ನನ್ನ ಧರ್ಮ ನೀನು ಬಾಯಲ್ಲಿ ಹೇಳಬೇಕಾಗಿಲ್ಲ. ಕಾಲಲ್ಲಿ ತುಳಿದು ತೋರಿಸು. ತಲೆಯಲ್ಲಿ ಹೊತ್ತು ಮಾಡುವುದಕ್ಕೆ ಸಿದ್ಧವಿದ್ದೇನೆ. ವಿರೋಧಿಗಳ ಸದೆ ಬಳಿಯಿಂದ ಶತ್ರುಗಳ ಕತ್ತನ್ನು ಕತ್ತರಿಸಿ ಅವರ ಉಂಡವನ್ನು ಆ ನಿನ್ನ ಮೊದಲ ವೈರಿ ಯಾರು ತಿಳಿಯುತ್ತೆ ಕುಮಾರ? ರಣಕ್ಷೇತ್ರದಲ್ಲಿದ್ದಾರೆ. ಯುದ್ಧರಂಗಕ್ಕೆ ಹೋಗಬೇಡ ಹೋಗಬೇಡ ಎಂಬುದಾಗಿ ಹೇಳಿ ನಿಲ್ಲಿಸಿದ ಈ ನಿನ್ನ ಹೆತ್ತಪ್ಪೆ ಮೊದಲ ವೈರಿ ಕುಮಾರ. ಆದ್ದರಿಂದ ಹಿಡಿದ ಕಟಾರಿಯಿಂದ ನಿನ್ನ ತಾಯಿಯ ತಲೆಯನ್ನು ಕಡಿದು ಹೋಗು. ನುಡಿ ಬರೆ
ಎಂತಹ ನಿರೀಕ್ಷೆಯನ್ನು ಇರಿಸಿಕೊಂಡು ನಾನು ಅಭಿಮನ್ಯುರ ಕ್ಷೇತ್ರಕ್ಕೆ ಹೊರಟಿದ್ದಾನೆನ್ನುವಂತಹ ವರ್ತಮಾನ ತಾಯಿ ತಿಳಿದರೆ ಸಾಕು. ಉಭಯ ಹಸ್ತಗಳನ್ನು ನನ್ನ ಮಸ್ತಕದ ಮೇಲೆ ಇರಿಸಿ ಆಶೀರ್ವಾದವನ್ನು ಕೊಟ್ಟು ಕಳುಹಿಸ್ತಾನೆ ಎನ್ನುವಂತಹ ನಿರೀಕ್ಷೆ ನನ್ನಲ್ಲಿತ್ತು. ಉತ್ಸಾಹ ಎನ್ನುವಂತಹ ಅಗ್ನಿಗೆ ತುಪ್ಪವನ್ನು ಸುರಿಯುವ ಬದಲಾಗಿ ಕಣ್ಣೀರನ್ನೆತ್ತಿದ ಹಾಗಾಗಿತ್ತು. ಪಾಯಸವನ್ನು ತಿನ್ನುವುದಕ್ಕಾಗಿ ಮುಂದುವರಿದವರಿಗೆ ಕಾದ ಸಟ್ಟಗವನ್ನು ಬಾಯಿಗೆ ತುರುಕಿಸಿದ ಅನುಭವವಾಗಿ ಹೋಗಿತ್ತು. ನಾನು ರಣಕ್ಷೇತ್ರಕ್ಕೆ ಹೋಗಬೇಕಿದ್ರೆ ನಿನ್ನ ಕತ್ತನ್ನು ಕತ್ತರಿಸಿ ಮುಂದುವರಿಬೇಕು. ನಾನೇನು ಪರಶುರಾಮ ಅವನಾದ್ರೆ ಹೆತ್ತ ತಾಯಿಯ ತಲೆಯನ್ನು ಕಳೆದು ಮತ್ತೆ ಬದುಕಿಸಿಕೊಂಡಿದ್ದಾನೆ. ಅಂತಹ ಒಂದು ಕೆಟ್ಟ ಕೆಲಸವನ್ನು ನಾನು ಮಾಡುವುದಿಲ್ಲ. ಅಂತಹ ಒಂದು ದೌರ್ಭಾಗ್ಯ ನನ್ನ ಜೀವನದಲ್ಲಿ ಬರುವುದು ಬೇಡ ತಾಯಿ. ಯಾವ ವಿಭಾಗದಲ್ಲಿ ಯೋಚಿಸಿದರೂ ನೀನು ತಡೆಯುವುದಕ್ಕಿರುವವಳಲ್ಲ. ಕಷ್ಟವಾದಂತಹ ಭೂಮಂಡಲದಲ್ಲಿ ಪವಿತ್ರವಾದಂತಹ ಯದುತ್ರದಲ್ಲಿ ಸಂಚರಿಸಿದವಳು ನೀನು. ಶ್ರೇಷ್ಠವಾದಂತಹ ಚಂದ್ರವಂಶಕ್ಕೆ ಸುದ್ದಿಯಾಗಿ ಬಂದವಳು. ವೀರ ಪಾರ್ಥನ ಕೈ ಹಿಡಿದವಳು. ವೀರ ಅಭಿಮನ್ಯುನ ತಾಯಿ. ವೀರ ಮಾತೆಯಾಗಿಯೇ ನೀನು ಕಾಣಿಸಬೇಕು ತಾಯಿ. ನನ್ನ ಪರಾಕ್ರಮದಲ್ಲಿ ನಿನಗೆ ಶಕ್ತಿ ಏನು? ನಾನು ಎಳೆಯ ಗಂಡನಾಗಿರುವಾಗ ನನ್ನನ್ನು ತಂಗಿಯಲ್ಲಿ ಪೀಡಿಸಿಕೊಂಡು ಹಾಲನ್ನು ಹಣ್ಣನ್ನು ನೀಡುವಂತಹ ಸಂದರ್ಭ ಜೊತೆಯಲ್ಲಿ ವೀರಪುರುಷನ ಕಥೆಗಳನ್ನು ಹೇಳುತ್ತಾ ಇದ್ದವಳು ನೀನು. ಗುರುಕುಲ ಪಿತಾಮಹರಾದಂತಹ ಆಚಾರ್ಯ ಭೀಷ್ಮರ ಕಥೆ ಓದಿದ್ರೆ ಸ್ವರ್ಗಲೋಕದಿಂದ ಐರಾವತವನ್ನೇ ಧರಿಗಿಳಿಸಿರುತ್ತಾರೆ ನನ್ನ ಸಾಹಸದ ಗಾಥೆ. ಇದೆಲ್ಲ ಹೇಳುತ್ತಿದ್ದೀಯಾ? ನಿನ್ನ ಮಗಳು ಒಬ್ಬ ವೀರನಾಗಬೇಕು, ಶುರುವಾಗಬೇಕು, ನನ್ನ ಧೀರನಾಗಬೇಕು, ಕೀರ್ತಿಶಾಲಿಯಾಗಬೇಕೆನ್ನುವಂತ ಹೆಬ್ಬಯಕ್ಕೆ ನಿನಗೆ ಗೆಲ್ಲಿರುವೆ. ಮತ್ತೆ ಇಲ್ಲದೆ ಹೋದಾಗಿದ್ರೆ ನೀನು ಕಡಿಮೆ ಅರ್ಥವಿಲ್ಲ ತಾಯಿ. ಹಡಿವು ಕಳವಳ ಭೀತಿ ಕಂಪನ ಸ್ಮರಣೆಗಳೆಂಬ 6 ದೋಷಗಳಿಂದ ಭೀತ ಭಯರಾಗಿ ಹುಟ್ಟಿಕೊಂಡ ಕಾರಣ ನಾನು ಅನುಭವಿಸಿಕೊಂಡಿದ್ದೇನೆ. ನಾನು ಹುಟ್ಟಿದಂತಹ ಸಂದರ್ಭದಲ್ಲೇ ದೇವತೆಗಳಿಗೆ ವಿಶೇಷವಾದಂತಹ ಹಕ್ಕನ್ನು ಏರ್ಪಡಿಸಿದ್ದಾರಂತೆ. ಅವರು ಸಂತೋಷಪಟ್ಟಿದ್ದಾರೆ. ದೊಡ್ಡಪ್ಪ ನನ್ನ ಪರಾಕ್ರಮದ ಶಂಕೆಯನ್ನು ವ್ಯಕ್ತಪಡಿಸಿದವರಲ್ಲ, ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ನೀನು ಆಶೀರ್ವಾದಕ್ಕಾಗಿ ಕಾಯ್ತಾ ಇದ್ದೇನೆ ಅಮ್ಮ. ಆಶೀರ್ವದಿಸಿ ಸುರಿವಾ ಕಂಬನಿಯೋ ಸೆರಗಿಂದ ವರದಿಯೇ ಸುರಿವಾ ಕಂಬನಿಯೋ ಸೆರಗಿಂದ ವರದಿ ಯದನಿಯ ಪಾದ ರಜವದು ಮಗನಿಗೆ ಯಾವುದೋ ಒಂದು ಆಪತ್ತು ಕಾದಿದೆ ಎನ್ನುವಂತಹ ದೂರಾಲೋಚನೆ ನಿಲ್ಲಿಸಿಕೊಂಡಂತಹ ನೀನು ಈ ರೀತಿಯಾಗಿ ಸುರಿಸ್ತಾ ಇದ್ದೀಯ. ಯಾಕಮ್ಮ ಸ್ವಾರ್ಥಿಯಾಗಿ ಯೋಚಿಸ್ತಾ ಇದ್ದೀಯ? ಪ್ರಪಂಚದಲ್ಲಿ ಹುಟ್ಟಿದವರಿಗೆ ಪ್ರತಿಯೊಬ್ಬರಿಗೂ ಸ್ವಾರ್ಥ ಭಾವನೆ ಇರಬಾರದು, ನಿಸ್ವಾರ್ಥ ಮನೋಭಾವನೆ ಇರಬೇಕು. ನಾನು ಬದುಕಬೇಕು, ನನ್ನ ಮಕ್ಕಳು ಸುಖವಾಗಿರಬೇಕು ಎನ್ನುವಂತಹ ಸ್ವಾರ್ಥ ಭಾವನೆಯನ್ನು ಬಿಟ್ಟು ಬಿಡಬೇಕು ತಾಯಿ. ಯಾಕೆ ಗೊತ್ತೇ? ನೀನು ನಿನ್ನ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದೀಯ. ಪಾಂಡವರ ಪಕ್ಷವನ್ನು ಗಂಡನನ್ನು ಕಳೆದುಕೊಂಡಂತಹ ಹೆಂಡತಿಯರೆಷ್ಟು, ಮಕ್ಕಳನ್ನು ಕಳೆದುಕೊಂಡಂತಹ ತಂದೆ ತಾಯಂದಿರೆಷ್ಟು, ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡಂತಹ ಅಕ್ಕ ತಂಗಿಯಂದಿರೆಷ್ಟು, ನಮ್ಮ ಬದುಕಿಗೆ ಆಧಾರವಾಗಿರುವಂತಹ ಪ್ರತಿಯೊಬ್ಬರು ತಾವು ಕಳೆದುಕೊಂಡಿದ್ದೇವೆ ಎನ್ನುವಂತಹ ನೋವು ಅವರ ಮನಸ್ಸಿನಲ್ಲಿದೆ. ಅವರೆಲ್ಲರೂ ಯಾಕೆ ಪ್ರಾಣತ್ಯಾಗ ಮಾಡಿದ್ದಾರೆ? ಕೇವಲ ಹಸ್ತಿನಾವತಿಯ ಸಿಂಹಾಸನವನ್ನು ಧರ್ಮದರಿಗೆ ದೊರಕಿಸಿಕೊಳ್ಳಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಪ್ರಾಣದ ಹಕ್ಕನ್ನು ತೊರೆದು ರಣಕ್ಷೇತ್ರದಲ್ಲಿ ವೀರಾವೇಶದಿಂದ ಹೋರಾಡಿ ಜೀವನದ ಯಾತ್ರೆಯನ್ನು ಮುಗಿಸಿದ್ದಾರೆ. ಅವರ ಪ್ರಾಣಕ್ಕೆ ಬೆಲೆ ಇವೆ, ಉಳಿದವರ ಕಣ್ಣೀರಿಗೆ ಬೆಲೆ ಇಲ್ಲವೇ? ಅವರೆಲ್ಲರನ್ನು ಸಮಾಧಾನ ಪಡಿಸುವುದಕ್ಕಾಗಿ ಅಭಿಮನ್ಯು ಯುದ್ಧಕ್ಕೆ ಕೊಟ್ಟಿದ್ದಾರೆ. ಅಮ್ಮ, ಸಾಯುತ್ತೇನೆ ಎನ್ನುವಂತಹ ಆ ಅಳುಕು ಯಾವತ್ತೂ ನನಗೆ ಇದ್ದೇ ಇಲ್ಲ. ಯಾಕಂದ್ರೆ ಅಡಿಯುವುದು ಕಾಯ, ಉಳಿಯುವುದು ಕೀರ್ತಿ. ಕೀರ್ತಿಗಾಗಿ ಹಮ್ಮನಿಸ್ತೇನೆ. ನಾಡಿಗಾಗಿ ಪ್ರಾಣಾರ್ಪಣೆ ಮಾಡಿದಂತಹ ವೀರ ಯೋಧರ ಕಥೆಗಳನ್ನು ಯೋಚಿಸುತ್ತೇನೆ. ನನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ನಾಡಿಗೆ ಬೇಕಾಗಿ ಪ್ರಾಣವನ್ನೇ ತೆಗೆದುಕೊಂಡಂತಹ ಪ್ರತಿಯೊಬ್ಬ ಯೋಧನು ಇಂದು ಅಮರನಾಗಿ ಉಳಿದಿದ್ದಾನೆ ಅಂತಾದ್ರೆ ಅವರು ಕೀರ್ತಿಗಾಗಿ ಸಂಬಂಧಿಸಿದವರು. ಅದೇ ರೀತಿಯಲ್ಲಿ ಯೋಚಿಸಿ ಮುಂದೆ ಇಟ್ಟಿದ್ದೇನೆ. ನೀನು ಆಶೀರ್ವಾದ ಮಾಡುವುದಿಲ್ಲ ಎನ್ನುವುದು ನಾನು ಅರ್ಥ ಮಾಡಿಕೊಂಡೆ.
ಮಾತೆ ಆಶೀರ್ವಾದ ಮಾಡದಿದ್ರೆ ಹೆತ್ತ ತಾಯಿಗೆ ನಿಂತಲ್ಲಿಂದಲೇ ಪ್ರದಕ್ಷಿಣೆ ಬಂದರೆ ಈ ಭೂಮಿಯನ್ನೇ ಸುತ್ತಿದ ಫಲ ಬರ್ತದಂತೆ. ಹಾಗೇ ಮಾಡ್ತೇನೆ. ಮಾತೃಭಕ್ತಿಗೆ ಕಲಶವನ್ನು ಇಡ್ತೇನೆ. ಮಾತೆಯ ಪಾದದ ಅಡಿಯಲ್ಲಿರುವಂತಹ ಧೂಳನ್ನೇ ಮಹಾಪ್ರಸಾದ ಎನ್ನುವ ಹಾಗೆ ಸ್ವೀಕರಿಸ್ತೇನೆ. ಅದೇ ನನಗೆ ಶ್ರೀರಕ್ಷೆಯಾಗುತ್ತದೆ. ಅದೇ ನನಗೆ ಶ್ರೀರಕ್ಷೆಯಾಗುತ್ತದೆ. ಅದೇ ನನಗೆ ಶ್ರೀರಕ್ಷೆ. ಸಿದ್ಧವಾಗಿದೆ ಹೌದು. ಆದರೆ ಹೇಳಿಕೊಡ್ಬೇಕಿದ್ರೆ ನನ್ನದಾದಂತಹ ಕರ್ತವ್ಯವನ್ನು ನಾನು ಮಾಡಿ ಪೂರೈಸಲೇಬೇಕು. ಏನಿದ್ರು ನಾವು ಪರಂಪರೆಯನ್ನು ಬಿಡಬಾರದು, ಹಾಗೆ ಮುಂದುವರಿಯಬೇಕು. ಹೀಗಾಗಿ ದೊಡ್ಡಪ್ಪನ ಆಶೀರ್ವಾದವನ್ನು ಪಡೆದಿದ್ದೇನೆ. ಪ್ರಾಣಿಯಾದಂತಹ ಭೀಮಸೇನನ್ನು ನೋಡುವಲ್ಲ ನನ್ನ ಶರೀರದಲ್ಲಿ ಕೂಡಿ ಬರಲಿ ಎನ್ನುವ ಹಾಗೆ ಈಗಲೇ ನಮಸ್ಕರಿಸಿ ಆಶೀರ್ವಾದವನ್ನು ಬೇಡಿಕೊಂಡೆ. ಚಿಕ್ಕಪಂದಿರಾದಂತಹ ನಕುಲ ಸಹದೇವರಿಗೂ ಪ್ರತ್ಯೇಕವಾಗಿ ವಂದಿಸಿದೆ. ದೊಡ್ಡಮ್ಮ ದ್ರೌಪದಿ ದೇವಿಯವರಿಗೆ ಸಮಾಧಾನದ ಮಾತುಗಳನ್ನು ಹೇಳಿದೆ. ಮಾತ್ರವಲ್ಲ, ತಂದೆಯವರು ಸನಿಹದಲ್ಲಿಲ್ಲ, ಅವರ ಪೂರ್ಣ ಆಶೀರ್ವಾದವನ್ನು ಮೇಲಿರಲಿ. ನಮ್ಮ ಮಾವನಾದಂತಹ ಶ್ರೀಕೃಷ್ಣ ಪರಮಾತ್ಮನ ಪೂರ್ಣ ಆಶೀರ್ವಾದ ನನ್ನ ಮೇಲಿರಲಿ. ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸಿದೆ. ಆದರೆ ನನ್ನ ಕ್ಷೇತ್ರಕ್ಕೆ ಹೋಗುವ ಪೂರ್ವದಲ್ಲಿ ಒಂದು ಹರಿಕೆಯನ್ನು ಹೇಳಿಕೊಳ್ತಾ ಇದ್ದೇನೆ. ಏನು? ಇಂದಿನ ಯುದ್ಧದಲ್ಲಿ ನಾನು ಜಯಿಸಿ ಬಂದ್ರೆ 1000 ಮಂದಿ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಊಟ ಕೊಡ್ತೇನೆ ಎನ್ನುವ ಹಾಗೆ. ಅವರಿಗೆ ಊಟ ಕೊಟ್ಟರೆ ಸಾಕಾಗುವುದಿಲ್ಲ, ಅವರಿಗೆ ದಕ್ಷಿಣೆ ಬೇಕಾಗ್ತದೆ. ಅದು ಮುಖ್ಯವೇ. ನನ್ನಲ್ಲಿ ಉಂಟು ದಕ್ಷಿಣೆ ಕೊಡುವುದಕ್ಕೆ ಇಲ್ವಾ? ಹಾಗೆ ಅಂತ ನಾನು ಕೊಡ್ತೇನೆ ಎನ್ನುವ ಹಾಗೆ ಹೇಳುವುದಿಲ್ಲ, ನಾನು ಕೊಡಿಸ್ತೇನೆ. ನೋಡು, ಹೇಳಿದ ಕ್ಷಣ ಎಲ್ಲರೂ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಭೂಮಿ ದಿವ್ಯರ ಹರಕೆಯನ್ನು ಕೈಗೊಂಡಿದ್ದೇನೆ. ರಥ ಬಂದನೆ, ಅಶ್ವತ್ಥ ದಕ್ಷಿಣೆ ಇದೆಲ್ಲವನ್ನು ಪೂರೈಸಿಕೊಂಡು ರಥಾರೂಢನಾಗ್ತೇನೆ. ರಥವನ್ನು ಏರಿಕೊಳ್ತೇನೆ. ಮಹಾದೇವಯ್ಯ
ಜಯಿಸುವುದು ಅಸಾಧ್ಯ. ನೀನೀಗ ಬಂದದ್ದೇ ಹೇಗಾಯಿತು ಮತ್ತೆ? ಹಿಂದೊಬ್ಬ ತನ್ನ ಕೊರಳ ಬಲವನ್ನು ತಿಳಿಯದೆ ದೊಡ್ಡದಾದಂತಹ ಬಂಡೆಯನ್ನು ಹೊರಕ್ಕೆ ಹೋದನಂತೆ. ಕೊನೆಗೆ ಕೊರಳು ತುಂಡಾಗಿ ಸತ್ತು ಹೋದನಂತೆ. ನೀನಲ್ಲ, ಶಿವನ ಕುಮಾರನಾದಂತಹ ಶಗಾನನೇ ಬಂದರೂ ಕೂಡ ಈ ಕೋಟೆಯನ್ನು ಭೇದಿಸುವ ಅಸಾಧ್ಯ. ಹಿಂದಿರುಗೋಣ. ನಮ್ಮನ್ನು ನಾವು ಹೊಗಳಿಕೊಂಡ್ರೆ ಅದು ಆತ್ಮದ್ರೋಹವಾಗ್ತದೆ. ಪ್ರತಿ ಪಕ್ಷದವರನ್ನು ಕಂಡು ಹೊಗಳುವುದು ಸರಿಯಲ್ಲ. ಏನೇನು ಕಂಡಾಕ್ಷಣ ಭೀತಿಗೊಂಡೆಯೋ, ನಿನಗೆ ಧೈರ್ಯ ಬರುವುದಕ್ಕಾಗಿ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಕೇಳು. ಅವರ ಮಾದರೆ ಹರನ ಬದನದಿ ಬೆವರತ ಹೇಳು. ಅವ ಗೆಡಿಸಿದರೆ ವಾಸವನ ಸದೆವೆನು. ಮಕ್ಕಳ ಹುಗರಿಸುವೆನು ಭಾರ್ಗವನ. ಯವನಜವ ಗೆಡಿಸುವೆನು ಸಾಕು. ಇನ್ನು ಅವರೋ ಇವರೋ ಮಾಧವನೋ ಪಾರ್ಥನೋ ದುಡುಕಿದರೆ ಲೆಕ್ಕಿಸಲಾರೆ. Thank you.
ಹುಡುಗ ನಮ್ಮ ಕಣ್ಣನ್ನು ಹುಟ್ಟಿ ಬೆಳೆದವ ನೀನಲ್ಲ ನನ್ನ ನಿರೀಕ್ಷೆ ಆಗುತ್ತಾ ದಶನಾಮಧಾರಿ ನಿನ್ನ ಅಪ್ಪ ಇದ್ದಾನಲ್ಲ ಅವನಲ್ಲ ನಿನ್ನ ಜನ್ಮ ಸಾರ್ಥಕವಾಯಿತು. ನಿನ್ನನ್ನು ಪಡೆದಂತಹ ಅಪ್ಪನು ಧನ್ಯತೆಯನ್ನು ಹೊಂದಿದ. ಆದರೆ ಮಗನೇ, ಇದು ನೀನು ಕೇವಲ ಸಣ್ಣವನಾದ್ರಿಂದ ನಿನಗೆ ಹೇಳುವ ಮಾತು. ಭವಿಷ್ಯ ಚೆನ್ನಾಗಿ ಉಂಟು ಅಂತಾದ್ರೆ ಮುಂದೆ ಕಾಲಾವಕಾಶ ಕೂಡಿ ಬಂದಾಗ ನಿನ್ನ ಕೈಗಳನ್ನು ಬೇರೆಲ್ಲಾದರೂ ತೋರಿಸಬಹುದು. ಅದು ಹೊರತು ಇದು ಕುರುಕ್ಷೇತ್ರದಲ್ಲಿ ಚಕ್ರಬೇಕವನ್ನು ರಚಿಸಿದವ ನಾನೇ ದ್ರೋಣಾಚಾರ್ಯ. ನನ್ನ ಕೈಗುಣ ಎಂದು ಎಲ್ಲಾದರೂ ತಪ್ಪಿಸೋದಕ್ಕೆ ಬಂದಿದ್ದಾದ್ರೆ ಮಗನೇ ನಿನ್ನ ಅಂತಹ ಕಾರ್ಯವನ್ನು ಮಾಡಿರುವಾಗ ನಾನು ಯಾಕೆ ನಿಮ್ಮನ್ನು ಗೆಲ್ಲಬಾರದು? ನೀನು ಷಡ್ಮಂತನಾಗ್ತೀಯಾ? ಅಲ್ಲ, ನೀನು ಮನ್ಮಥನಾಗ್ತೀಯಾ? ನನ್ನ ಅಂತಹ ಕೆಟ್ಟ ಕೆಲಸಗಳಿಂದ ನಾನೇ ಹೋಗುತ್ತಿದ್ದೆ ನೋಡೋಣ. ಬೆರಳಿಗೆ ಬೆಟ್ಟಾಗಿದೆ ಮಾಡಿದ್ದು ನಾವು ಮಹಾರಾಯ. ಇವನ ಅಪ್ಪನನ್ನು ಏಕಮೇವ ದ್ವಿತೀಯವಾದಂತಹ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕಾಗಿ ನಾನು ಪಾಪದವ ಏಕಲವ್ಯನಿಗೆ ಅನ್ಯಾಯ ಮಾಡಿದೆ. ಅವ ಗುರುದಕ್ಷಿಣೆ ಏನು ಕೊಡಬೇಕು ಅಂತ ಕೇಳಿ ಭಕ್ತಿಯಿಂದ ಕೇಳಿದಾಗ ನಿನ್ನ ಹೆಬ್ಬೆರಳತೆ ಕೊಡು ಅಂತ ಕೇಳಿದವ ನಾನಲ್ವ. ಮಾಡಿದ್ದು ನಾವು ಮಹಾರಾಯ. ಸರಿ, ಒಳ್ಳೆಯದು. ಇವರ ಮುಂದೆ ಯಾರು ಅಲ್ಲ ಅಂತ ಗೊತ್ತಾಗಿದೆ. ಆದರೆ ಯುದ್ಧವನ್ನು ಮುಂದುವರಿಸಬೇಕಂತ ಉಪಾಯ ಮಾಡೋಣ. ನಮ್ಮಲ್ಲಿ ಕೆಲವು ಅನ್ನಧ್ವಂಸಗಳಿದ್ದಾರೆ, ಅವರೆಲ್ಲ ಪಾಠ ಕಲಿಸಬೇಕು ನಮ್ಮ ಮೂಲಕ. ಅಂದ್ರೆ ಬೇರೇನೂ ಅಲ್ಲ, ನಾವು ಬ್ರಾಹ್ಮಣರು, ನಮಗೆ ಆಚಾರವೇ ಪ್ರಧಾನ. ನಿಸಂಧ್ಯಾಕಾಲದಲ್ಲಿ ನಾವು ಸ್ನಾನಾದಿಗಳನ್ನು ಪೂರೈಸಿಕೊಂಡು ಆಮೇಲೆ ಜಪ ತಪ್ಪವನ್ನು ಮಾಡಬೇಕಾದ ನಮ್ಮ ಕ್ರಮ. ಆದ್ರಿಂದ ನಾನು ಬರುವಲ್ಲಿಯವರೆಗೆ ಈ ಯುದ್ಧವನ್ನು ಮುಂದುವರಿಸಿ ಗೊತ್ತಿಲ್ಲ, ಈಗ ಬರ್ತೀನಿ ಆಯ್ತಾ? Thank you.
ಯುದ್ಧಕ್ಕಾಗಿ ಬಂದವನೇ ಅಧಿಕಾರ ಇಷ್ಟನ್ನೆಲ್ಲ ಕಟ್ಟಿಕೊಂಡು ಇಷ್ಟರವರೆಗೆ ನೀನು ಹೋಗಿದ್ಯಾ? ಇದೇ ಪ್ರಥಮವಾಗಿ ನಿನ್ನನ್ನು ಬರುವಂತ ಪ್ರಸಂಗ ನಿರ್ಮಾಣ ಆಯಿತು. ಇದೇ ಪ್ರಥಮವೂ ಹೌದು, ಇದೇ ಕೊನೆಯೂ ಆಗಲಿ. ಖಂಡಿತ ಇಲ್ಲ. ಪ್ರಥಮ ಬಾರಿಗೆ ನಾನು ಬಂದವ ಏನು ಮಾಡಿದ್ದೇನೆ ಅನ್ನೋದು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕು. ಆದ್ರೂ ನಿನಗೆ ಹೇಳ್ತೇನೆ, ಏನು ಮಾಡಿದ್ದಾನೆ, ಏನನ್ನು ಪಡೆದಿದ್ದಾನೆ ಎಲ್ಲವೂ ಬೇಕು. ದುಶ್ಯಾಸನ ಬಂದ, ಒಬ್ಬ ಸಣ್ಣ ಹುಡುಗನಿಗೆ ಹೊಡೆದ, ಆ ಮೂಲಕ ಅವ ದೊಡ್ಡ ಜನ ಆದ ಅಂತ ಬೇಡ. ನಿನಗೆ ನೀತಿ ಹೇಳುವುದೇ ತಪ್ಪು, ನೀನು ಕೇಳುವುದಿಲ್ಲ ಅಂತ ಗೊತ್ತುಂಟು. ಆದ್ರೂ ಹೇಳ್ತೇನೆ, ನನಗೆ ಸರಿ ಅಂತ ಇದ್ರೆ ನಿನ್ನ ದೊಡ್ಡಪ್ಪ ಒಬ್ಬ ಮಾತ್ರ, ಭೀಮಸೇನ, ಅವಳನ್ನ ಕಳಿಸಿದ್ರೆ ಕಳಿಸು. ಮತ್ತೆ ಈ ಸರಸ ಸಮರಸ ಕತ್ತು ಭೋಜನ ಸಂಬಂಧ ಇದಕ್ಕೆಲ್ಲೊಂದು ಸಮಾನತೆ ಉಂಟು. ನಾನು ಸುಮ್ಮನೆ ನಿನ್ನ ಜೊತೆ ಯುದ್ಧ ಮಾಡಿ ನಾಳೆ ಮಕ್ಕಳೆಲ್ಲ ನನ್ನನ್ನು ಕೈ ತೋರಿಸಿ ಹೇಳುವಾಗ ಮಾಡಬೇಡ. ಒಂದು ಮಾತು ಕೇಳ್ತೀಯ, ಎಂತದ್ದು? ಹೊಳೆಯನ್ನು ದಾಟಿದ ಮೇಲೆ ಸಾಗರವನ್ನು ದಾಟುವುದಕ್ಕೆ ಮುಂದುವರಿಬೇಕು. ಇದೊಂದು ಸಣ್ಣ ಹೊಳೆಯನ್ನು ಹಾಗೆ ನೀನು ತಿಳ್ಕೊಂಡಿದ್ಯಾ? ಹೊಳೆಯನ್ನೇ ದಾಟುವುದಕ್ಕೆ ಮುಂದಾಗಲಿಲ್ಲ ನೀನು, ನಿನಗೆ ಸಾಗರ ಬೇಕಾ? ಆಗಿನ ಮಾತಲ್ಲ ನಿನಗೆ ಬೇಕು. ದೊಡ್ಡ ತಂದೆಯವರು ಶಪಥಬದ್ಧರಾಗಿದ್ದಾರೆ. ಅವರ ಭಾಷೆ ಬಂಜೆಯಾಗಬಾರದು. ಅವರು ಕೊಲ್ಲುವಲ್ಲಿವರೆಗೆ ನೀನು ಬದುಕಿ ಉಳಿಯಬೇಕು. ಹೇಳು ನೋಡೋಣ, ಹೇಳು. ಮುಖ ನೋಡು, ಒಂದೇವ. ನಿನ್ನಲ್ಲಿ ಯುದ್ಧವೋ ಅಗತ್ಯ ಉಂಟಾ? ಸಮಯ ಇದ್ರೆ ಮಾಡು. ಸಮಯ ಅಲ್ಲ, ಪರಿಸರ ಪರಿಸ್ಥಿತಿ ಎಲ್ಲವೂ ಅನುಕೂಲವಾಗಿರುವಾಗ ಮಾತ್ರ ನಮಗೂ ಒಂದು ಉತ್ಸಾಹ ಉಲ್ಲಾಸ ಬರುವುದು. ಅದು ನೆನಪಿದೆ. ನಿನ್ನಂಥವ ಬಂದಾಗ ನಮಗೆಲ್ಲ ಉಲ್ಲಾಸ ಬರ್ತದ. ಯುದ್ಧ ಮಾಡುವುದಕ್ಕೆ ಮುಂದಾದೆ, ಆದರೂ ತಡೆದು ನಿಲ್ಲಿಸಿದ್ದೇನೆ. ನೀನು ಯುದ್ಧಕ್ಕೆ ಜನವೇ ಅಲ್ಲ. ನೀನು ಎಲ್ಲಿಯಾದ್ರೂ ಅಬಲೆ ಹೆಣ್ಣು ಮಕ್ಕಳಿದ್ರೆ ಸೀರೆ ಸೆಳೆಯುವುದಕ್ಕಾದಿತ್ತು. ಸೀರೆ ಸೆಳೆಯುವುದಲ್ಲ, ಬಟ್ಟೆ ಮಡಿ ಮಾಡುವುದಕ್ಕಾದಿತ್ತು. ಎಲ್ಲಿಯಾದ್ರೂ ರಣಕ್ಷೇತ್ರದಲ್ಲಿ ನೀನು ಮುಂದೆ ಕಾಣಿಸಿಕೊಂಡೆ ಅಂತ ಆದ್ರೆ ನಿನ್ನ ಸೊಂಟ ಮುರಿದೇನು. ನಿನ್ನದ್ದು ನನಗೆ ಬೇಡ, ನಿನ್ನ ಬರದು ಬೇಡ ನನಗೆ. ಪ್ರಕರಣದಿಂದ ಪ್ರಸಿದ್ಧಿಯಾಗುವುದನ್ನು ಕೇಳಿದ್ದೇನೆ, ಆದ್ರೆ ಪ್ರಕರಣದಿಂದ ಒಂದು ಜೀವ ಉಳಿತದಂತೆ ಇವತ್ತೇ ನನಗೆ ಗೊತ್ತಾಗ್ತದೆ. ಹೌದಪ್ಪ, ಅದಕ್ಕೆ ಹೇಳೋದು, ಒಳ್ಳೆಯದೋ ಕೆಟ್ಟದ್ದು ಜೀವನದಲ್ಲಿ ಏನಾದರೂ ಒಂದು ಪ್ರಕರಣ ಮಾಡಲೇಬೇಕು. ಅದು ಮತ್ತೆ ನಮ್ಗೆ ಅನುಕೂಲಕ್ಕಾಗಬೇಕು. ಬಾಕಿ ಅವರಿಗೆ ಕೆಟ್ಟದ್ದಾದ್ರೂ ಅಡ್ಡಿಲ್ಲ, ನಮಗೂ ಒಳ್ಳೆಯದಾಗಬೇಕು. ಏನೇ ಹೇಳಿ ಇಂಥದ್ದೊಂದು ಘನ ಕಾರ್ಯ ಮಾಡಿದ್ದಕ್ಕಾಗಿ ಇವತ್ತೊಂದು ಹುಡುಗನ ಕೈಯಿಂದ ಬದುಕಿಕೊಂಡೆ. ಇಲ್ಲದಿದ್ದರೆ ಸಣ್ಣ ಹುಡುಗ ಕೊಂದು ದುಶ್ಯಾಸನನ್ನು ಕೊಂದ ಅಂತ ಚರಿತ್ರೆಯೇ ಬೇರೆ ವಿಷಯ ಅದಲ್ಲ. ಯುವಕರಿಗೆಲ್ಲ ಒಂದು ಕಿವಿ ಏನೇ ಆಗಲಿ, ನಿಮಗೆ ಸೀರೆ ಎಳೆಯುವ ಅವಕಾಶ ಸಿಕ್ಕಿದ್ರೆ ಎಳೆಯಿರಿ.
ಪರಿಣಾಮ ನೆಟ್ಟಗಾದ್ರೆ ನನ್ನ ಹೆಸರನ್ನ ಹೇಳಿ, ಏನಾದ್ರೂ ತಜ್ಞರಾದ್ರೆ ನಿಮ್ಮ ಹಣೆ ಬರ ಅಂತೇಳಿ ಸೀದಾ ಮನೆಗೆ ಹೋಗು. ಈಗ ಬಂದದ್ದಾಯ್ತೆ, ಹೋಗುದು ಯಾವ ದಾರಿಯಿಂದ ಅಂತ ನೋಡುವ. ಏನ ಮಾಡುವದೆಂದು ಪ್ರಳಯ ಕಿಶಾನುವನ ಆತನ ಸುರುವುದು ಪತಿವರಳು ಗಣಪೈ ಗಣವೇ. ಏನ ಮಾಡಲಿಂದ ನಾನು ಯಾರನ್ನು ಕೇಳುದು? ಈ ಇಷ್ಟು ವ್ಯವಸ್ಥೆ ಮಾಡಿದಂತಹ ನನಗೆ ಸಮಸ್ಯೆಯನ್ನುಂಟು ಮಾಡಿದ್ದಾನೆ. ಗುಣಕ್ಕೆ ಮತ್ಸರವಿಲ್ಲ, ಕುರುಕ್ಷೇತ್ರಕ್ಕೆ ಒಬ್ಬನೇ ಅಭಿಮನ್ಯು. ಹಾಗಂತ ಇವರನ್ನು ಇಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ಇವರನ್ನು ಇಲ್ಲಿ ನಾವು ಉಳಿಸಿದೇ ಗೊತ್ತಾದ್ರೆ ನಮ್ಮ ಕೌರವನಿಗೆ, ನಮ್ಮ ಪಕ್ಷದ ಗೆಲುವು ನಮಗೆ ಮುಖ್ಯ. ಅದಕ್ಕಾಗಿ ಒಂದು ಉಪಾಯ ಮಾಡೋಣ. ಅಣ್ಣ ನೀನು ಅರಿಯದೆ ಎಲ್ಲರ ಬಾಯಲ್ಲಿ ಅಭಿಮನ್ಯುನೊಂದಿಗೆ ಸುದ್ದಿ. ಅವನ ಯುದ್ಧವನ್ನು ಮುಕ್ತಾಯಗೊಳಿಸಲಿಕ್ಕೆ ಆಗುದೇ ಇಲ್ಲ. ಹೋದವರೆಲ್ಲ ಸೋತು ಬರ್ತಾರೆ. ಈಗ ಒಂದು ಉಪಾಯ ಮಾಡೋಣ. ನಾನು ಯುದ್ಧವನ್ನು ಮುಂದುವರಿಸುತ್ತಾ ಇದ್ದೇನೆ, ನೀನು ಹಿಂದಿನಿಂದ ಅವರ ಆಯುಧವನ್ನು ತುಂಡು ಮಾಡಬೇಕು. ಏನು? ನಿನ್ನನ್ನು ಕೌರವ ನನ್ನ ಜೊತೆಯಲ್ಲಿ ಕಳಿಸಿಕೊಟ್ಟಿದ್ದಾನೆ. ನಾನು ಇವತ್ತು ಸೇನಾಧಿಪತಿಯಾಗಿದ್ದೇನೆ. ನನ್ನ ಆಜ್ಞೆ ನಿನಗೆ ಶಿರೋಧಾರ್ಯ. ಈ ವಿಷಯವಾದಂತಹ ಧರ್ಮ ಕರ್ಮ ಇದರ ಜಿಜ್ಞಾಸೆಯನ್ನು ನಿನ್ನ ಗುರುಗಳು ಸಿಕ್ಕಿದಾಗ ನಾನು ಅವರಲ್ಲಿ ಮಾತಾಡ್ತೇನೆ. ಹೋಗಿ ಕೆಲಸ ಮಾಡು. ಹೋಗೋದಂದ್ರೆ ಇಲ್ಲಿ ಅವ್ರು ಬರ್ತಾರೆ, ನಾನು ಕೆಲಸ ಮಾಡುವಾಗ ಚಿಂತಿನಿಂದ ಆಯ್ತು. Thank you.